ಗೆದ್ದಿದ್ದೀರೋ ಮಾಹಿತಿ ಇದೆ, ಏನು ಹೇಳ್ತೀರಿ? ಅಲ್ಲ, ಈಗ ನಮಗೆಲ್ಲ ಸಂತೋಷ ಆಗಿದೆ, ನಮಗೆ ಸಂತೋಷ ಆಗಿದೆ, ಅಷ್ಟೇ ಸಂತೋಷ ಕಾರ್ಯಕರ್ತರಿಗಾಗಿದೆ ಮತ್ತು ಮತದಾರರಿಗಾಗಿದೆ, ಜನಸಾಮಾನ್ಯರಿಗಾಗಿದೆ. ಇದು ಜನಸಾಮಾನ್ಯರ ಗೆಲುವು, ಇದು ಮತದಾರರ ಗೆಲುವು, ಇದು ಜನಶಕ್ತಿಗೆ ಜನರು ಕೊಟ್ಟಂಥ ಮನ್ನಣೆ. ಸೊ ಹೀಗಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಯಾಕೆಂದರೆ ನಿರಂತರವಾಗಿ ಕಳೆದ 40 ದಿನಗಳಿಂದ ಅವರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ ಮತ್ತು ಅವರ ಮನೆಯ ಹಬ್ಬ ರೀತಿ ಆಚರಿಸಿದ್ದಾರೆ ಈ ಚುನಾವಣೆಯನ್ನು. ಸೊ ಅದಕ್ಕೋಸ್ಕರ ಅವರ ಅಭಿಮಾನ, ಅವರು ನನಗೆ ಕೊಟ್ಟಂಥ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ನಾನು. ಆಪರೇಷನ್ ಥಿಯೇಟರ್ ಇರಬೇಕಾದ್ರೂ ರಾಜಕೀಯಕ್ಕೆ ಯಾಕೆ ಬಂದ್ರೆ? ಏನು ಗೊತ್ತಿದೆ ಅವರಿಗೆ ಕ್ಷೇತ್ರದ ಬಗ್ಗೆ, ಏನು ಗೊತ್ತಿದೆ ಅಂತ ಟೀಕೆ ಟಿಪ್ಪಣಿಗಳು. ಇವಾಗ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅದು ಕೂಡ ಸಮಾಜ ಸೇವೆನೇ. ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಯಾವ ರೀತಿ ಬದಲಾವಣೆ ತರ್ಬೋದು, ಈ ಸರ್ಕಾರಿ ವ್ಯವಸ್ಥೆಯನ್ನು ಯಾವ ರೀತಿ ಬದಲಾವಣೆ ಮಾಡ್ಬೋದು ಅಂದ್ಬಿಟ್ಟು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತೋರಿಸಿದ್ದೇವೆ. ಸೊ ಅದೇ ರೀತಿ ಆವಾಗಲೂ ಅದು ಕೂಡ ಸಮಾಜ ಸೇವೆನೇ. ವೈದ್ಯಕೀಯ ವೃತ್ತಿ ಕೂಡ ಸಮಾಜ ಸೇವೆ, ರಾಜಕೀಯನೂ ಕೂಡ ಸಮಾಜ ಸೇವೆ. ರಾಜಕೀಯವಾಗಿ ಸಮಾಜ ಸೇವೆಗೆ ಬಂದು ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ? ನೋಡೋಣ, ಅದಕ್ಕೆ ದೊಡ್ಡ ಪಟ್ಟಿ ಇದೆ, ಇನ್ನೊಂದ್ಸರಿ ಹೇಳ್ತೀನಿ ನಾನು. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಯಾಕೆಂದ್ರೆ ಒಂದು ಜನಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ರಾಮನಗರ.